ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಈಗ ಕೃಷ್ಣ ಜನ್ಮಾಷ್ಟಮಿಗೆ ನೀವು ಒಮ್ಮೆ ಈ ಅವಲಕ್ಕಿ ಲಡ್ಡುನ ತಯಾರಿಸಿ ನೋಡಿ. ತುಂಬಾ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರೋಂತಹ ಒಂದು ಲಾಡು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 1 ಕಪ್ ಅವಲಕ್ಕಿನ ನಾನು ತೊಗೊಂಡಿದ್ದೀನಿ. ಇದನ್ನು ಒಂದು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಪ್ಯಾನಿಗೆ ಹಾಕಿ ಇದನ್ನು ಒಂದು 2 ರಿಂದ 3 ನಿಮಿಷದವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಒಂದು 3 ರಿಂದ 4 ನಿಮಿಷದವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇದು ಕರೆಕ್ಟಾಗಿ ಆಗಿದೆ. ಸೊ ಒಂದು ತಟ್ಟೆಗೆ ಇದನ್ನು ತೆಗೆದಿಟ್ಕೊಳ್ಳೋಣ. ನಂತರ ನಾನು ಅದೇ ಪ್ಯಾನಿಗೆ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಸೊ ಕಡಲೆ ಬೀಜನೂ ಕೂಡ ನಾವು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ಫ್ರೈ ಮಾಡಿ ಇದರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಸೊ ಹಾಗಾಗಿ ಈ ಕೃಷ್ಣ ಜನ್ಮಾಷ್ಟಮಿಗೆ ನೀವು ಈ ಅವಲಕ್ಕಿ ಲಡ್ಡುನ ಒಂದು ಸಲ ತಯಾರಿಸಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿ ನಿಮಗೆ ಈ ಮನೆಯಲ್ಲಿ ತಯಾರಿಸ್ಕೋಬೋದು. ಸೊ ಇಲ್ಲಿ ನಾನು ಕಡಲೆ ಬೀಜ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಈಗ ಒಂದು ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಪೌಡರ್ ಥರ ಜಾಸ್ತಿ ನಾವು ಪೂರ್ತಿ ಪೌಡರ್ ಆಗೋದು ಬೇಡ, ಸ್ವಲ್ಪ ತರಿಯಾಗಿರಬೇಕು, ಅಷ್ಟಿದ್ರೆ ಸಾಕು. ಸೊ ಅದನ್ನು ಒಂದು ಕಡೆ ತೆಗೆದಿಟ್ಕೊಂಡು ಅದೇ ಜಾರಿಗೆ ನಾನು ಈಗ ಅವಲಕ್ಕಿ, ನಾವು ಫ್ರೈ ಮಾಡಿರೋಂತಹ ಅವಲಕ್ಕಿನೂ ಕೂಡ ಹಾಕಿ ಈಗ ನಾವು ಪೌಡರ್ ಮಾಡ್ಕೊಂಬರ್ಬೇಕು. ಸೊ ಅದು ಪೌಡರ್ ಅಂದರೆ ನಾವು ರವೆ ಥರ ಇದ್ದರೆ ಸಾಕು. ನೋಡಿ, ಪೌಡರ್ ಮಾಡ್ಕೊಂಬಂದಿದ್ದೀನಿ. ಇವಾಗ ನೋಡ್ಬೋದು, ಇವಾಗ ನೀವು ರವೆ ಥರ ಇದೆ. ಸೊ ಈಗ ಇದನ್ನು ಕರೆಕ್ಟಾಗಿದೆ ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಸೊ ಒಂದು ಬೌಲ್ ತೊಗೊತೀನಿ ನಾನು, ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಸೊ ಈ ಬೌಲಿಗೆ ಇವಾಗ ನಾವು ಪೌಡರ್ ಮಾಡಿರುವಂತಹ ಅವಲಕ್ಕಿ ಪೌಡರ್ ಇದೆಯಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಈ ರೆಸಿಪಿ. ಹಾಗೆ ಕಡಲೆ ಬೀಜ ಪುಡಿನೂ ಕೂಡ ನಾನು ಹಾಕ್ಕೋತಾ ಇದ್ದೀನಿ. ನಂತರ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋನಟ್ ಪೌಡರ್ ಬೇಕಾಗುತ್ತೆ. ಒಣ ಕೊಬ್ಬರಿ ತುರಿ ಇರುತ್ತಲ್ಲ, ಸೊ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇವನ್ನೆಲ್ಲ ಹಾಕಿ ನೀವು ಖಂಡಿತವಾಗ್ಲೂ ಅವಲಕ್ಕಿ ಲಾಡುನ ತಯಾರಿಸಿ. ನಂತರ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇಲ್ಲಿ ಏಲಕ್ಕಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಹಾಗೆ ನಾನು ಪ್ಯಾನಿಗೆ ಈಗ 1 ಕಪ್ ಆಗೋಷ್ಟು, ಅಂದರೆ ನಾವು ಮೆಜರ್ಮೆಂಟಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ನಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಇನ್ನೊಂದು ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಬೆಲ್ಲಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಈಗ ಅದನ್ನು ಪಾಕ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಜಸ್ಟ್ ಅದನ್ನು ಒಂದು ಪಾಕ, ಅದು ಬೆಲ್ಲ ಕರಗಿ ಒಂದು 2 ನಿಮಿಷ ನಾವು ಅದನ್ನು ಬೇಯಿಸ್ಕೊಂಡ್ರೆ ಸಾಕು, ನಮಗೆ ಒಂದೆಳೆ ಪಾಕ ಬಂದುಬಿಡುತ್ತೆ, ಅಂಟು ಪಾಕ. ಸೊ ಇವಾಗ ನೋಡಿ, ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ನ ಕೂಡ ನಾನು ತೊಗೊಂಡಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಇದ್ದರೆ ಖಂಡಿತ ಉಪಯೋಗಿಸಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಯಾವುದೇ ಡ್ರೈ ಫ್ರೂಟ್ಸ್ನೂ ಕೂಡ ನೀವು ಹಾಕ್ಬೋದು, ಬಾದಾಮ್, ಪಿಸ್ತಾ, ದ್ರಾಕ್ಷಿ, ಗೋಡಂಬಿ ಯಾವ್ದು ಬೇಕಿದ್ರು. ಓಕೆ, ನಾನು ಇದನ್ನು ತುಪ್ಪದಲ್ಲಿ ಕರೆದು ಹಾಕಿರೋದು. ಸೊ ಇವಾಗ ನಾನು ಬೆಲ್ಲದ ಪಾಕನ ಇವಾಗ ಸೋಸ್ಕೋತಾ ಇದ್ದೀನಿ. ಒಂದು ಸ್ಟೈನರಲ್ಲಿ ಸೋಸ್ಕೊಂಡ್ಬಿಡೋಣ, ಅದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಕೂಡ ಅದು ಹೋಗುತ್ತೆ. ಸೊ ಇವಾಗ ಪಾಕ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಉಳಿಯೋ ಥರನೇ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಪಾಕನ ನೀವು ಹಾಕ್ಕೋಬೋದು. ಅಕಸ್ಮಾತ್ ಪಾಕ ಖಾಲಿ ಆಗಿದ್ದರೆ ನೀವು ಹಾಲು, ಕಾಯಿಸಿರೋ ಹಾಲಿರುತ್ತಲ್ಲ, ಸೊ ಹಾಲನ್ನು ಒಂದು 2 ಸ್ಪೂನ್ ಆಗುವಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ನೀವು ಲಾಡುಗಳನ್ನು ಕಟ್ಕೋಬೋದು. ತುಂಬಾ ಈಸಿಯಾಗಿ ಕೃಷ್ಣ ಜನ್ಮಾಷ್ಟಮಿಗೆ ನೀವು ಖಂಡಿತವಾಗ್ಲೂ ಒಮ್ಮೆ ಈ ಅವಲಕ್ಕಿ ಲಡ್ಡುನ ತಯಾರಿಸಿ ನೋಡಿ ಫ್ರೆಂಡ್ಸ್. ಈಗ ನೋಡಿ, ಲಾಡುನ ನಾನು ಕಟ್ಕೋತಾ ಇದ್ದೀನಿ. ಸೊ ನೋಡಿ, ತುಂಬಾ ಸಾಫ್ಟಾಗಿ ಲಾಡು ಬರ್ತಾ ಇದೆ, ನೋಡ್ಬೋದು ನೀವು. ಜಾಸ್ತಿ ಅದು ಗಟ್ಟಿ ಏನೂ ಆಗ್ತಾಯಿಲ್ಲ. ಅಕಸ್ಮಾತ್ ಗಟ್ಟಿ ಅನಿಸಿದ್ರೆ ನೀವು ಸ್ವಲ್ಪ ಹಾಲನ್ನು ಹಾಕಿ ಕೂಡ ಉಂಡೆನ ನೀವು ಕಟ್ಕೋಬೋದು ಲಾಡುನ. ಸೊ ಈಗ ನೋಡಿ, ಪೋಹಾ ಲಾಡು ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು.